ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೊರಟಿರೋದು ಹಂಪಿಗೆ. ಸೊ ಪ್ಯೂರ್ 350 ಕಿಲೋಮೀಟರ್ಸ್ ಟೂರಿಂಗು. ಮಾರ್ನಿಂಗ್ ಬಂದು 4 o'clock. ಸೊ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ರೆ ಇದೇ ಒಂದು ಪ್ಲಸ್ ಪಾಯಿಂಟ್. ನೋಡೋಣ ಏನಾಗುತ್ತೆ ಈ ರೈಡಲ್ಲಿ ಅಂತ. ಲೆಟ್ಸ್ ಟ್ರೈ ಟು ಎಂಜಾಯ್ ಇಟ್. ಬಾಯ್ಸು ಟೀ ಎಲ್ಲ ಕುಡಿದ್ರು. ಈಗ ಆಲ್ಮೋಸ್ಟ್ ತುಮಕೂರು ರೋಡಲ್ಲಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಹಂಪಿಗೆ 312 ಕಿಲೋಮೀಟರ್ಸ್. ಸಮಯ 4:54. ಸೊ ಟೋಟಲ್ 4 ಬೈಕ್ಸು. ಗುರು ನಮಗೆ ಹೋಗೋಕ್ಕೆ ರೋಡ್ ಕಾಣ್ತಿಲ್ಲ. ಇವನು ಅಪೋಸಿಟಲ್ಲಿ ಈ ಥರ ಎಲ್ಲ ಬಂದ್ಬಿಟ್ರೆ ಅಯ್ಯೋ, ಏನೊಂದು ಕಾಮನ್ ಸೆನ್ಸ್ ಇರಲ್ಲಪ್ಪ. ಆಗ್ಲತ್ರಲ್ಲೇ ಯಾರು ಗುರು ಈ ಥರ ಇದು ಮಾಡ್ತಾನೆ. ದ ಸೇವಿಯರ್ ಆಫ್ ಚಿಕನ್. ಅಣ್ಣ ಸೊ ಲೈಟ್ ಒಂದು ಪಿಟ್ ಸ್ಟಾಪು. ಈಗ ನಾವು ಆಲ್ಮೋಸ್ಟು ಮುಂಬೈ ಹೈವೇ ಅಂದರೆ ಇನ್ನು 244 ಕಿಲೋಮೀಟರ್ಸ್ ಫಾರ್ ಹಂಪಿ. ತುಮಕೂರು ದಾಟಿ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀವಿ. ಓಕೆ, ಲೆಟ್ಸ್ ಕಂಟಿನ್ಯೂ ದ ರೈಡ್. ಜೈ ಆಂಜನೇಯ. ಆರ್ತಾ ಇದೆ ಗಾಡಿ. ನಾವು ಹಿಂಗೆ ಹೋಗ್ಬಿಟ್ರೆ 9 ಗಂಟೆಗೆಲ್ಲ ಹಂಪಿ. ಓಕೆ ಓಕೆ. ಸೊ ಗಾಡಿ ರೆಡಿ ಆಗಿಲ್ಲ. ಬಟ್ ಏನಂತ ಹೇಳಿದ್ರೆ ಇಂಜಿನ್ ಆಯಿಲ್ ಫ್ಲೋ ಜಾಸ್ತಿ ಆಗಿದ್ದ ಕಾರಣ ಸ್ವಲ್ಪ ರೀಫಿಲ್ ಸ್ವಲ್ಪ ಜಾಸ್ತಿ ಮಾಡೋದ್ರೆ ಅನ್ಕೊಂಡಿದೆ. ಏರ್ ಫಿಲ್ಟ್ರಿಂದ ಲೈಟಾಗಿ ಇಂಜಿನ್ ಆಯಿಲ್ ಹೊರಗಡೆ ಬರ್ತಿದೆ. ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ವಾಪಸ್ ಹಾಕಿದ್ದೀವಿ ಏರ್ ಫಿಲ್ಟ್ರೆಲ್ಲ. ನೋಡಬೇಕು ನೆಕ್ಸ್ಟ್ ಸಿರಾದಲ್ಲಿ ಸ್ಟಾಪ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿ ಯಾವ್ದಾದ್ರು ಗ್ಯಾರೇಜ್ ಇದೆ ತೋರಿಸ್ಕೊಂಡು ಅಲ್ಲಿಂದ ಹೊರಡಬೇಕು. ಸ್ಟಾಪ್ ಬಂದ್ಬಿಟ್ಟು ನಮ್ಮದು ಸಿರಾ 15 ಕಿಲೋಮೀಟರ್ಸ್ ಸ್ಟಾಪ್ ಇದೆ. Hello. Peace. Peace. One masala, one secto. One masala, one secto. More rice bath ತೆಗೆದು, more rice bath. ಹಂಪಿಗೆ ಇನ್ನು 50 ಕಿಲೋಮೀಟರ್ಸ್ ಇದೆ. ಸೊ ಡೈರೆಕ್ಟ್ ನಾವು ವಿರೂಪಾಕ್ಷ ಟೆಂಪಲ್ ವಿಸಿಟ್ ಮಾಡುವಂಥ ಪ್ಲ್ಯಾನು. ಪ್ಲಾನ್ ಟೇಕಸ್. Look at the view, boys. ಸಾಯಿಕಿದ ವ್ಯೂ. ಏನು ಸಖತ್ತಾಗಿದೆ ಬೈ. ನೋಡ್ಬೋದು ಈ ರೇಂಜಿಗಿದೆ ವ್ಯೂ. ನೆಕ್ಸ್ಟ್ ಬಂದು ಟನಲು. ಅಲ್ಲೇ ಟನಲ್ ಕಾಣುತ್ತೆ. ಮೋಸ್ಟ್ಲಿ ಟನಲ್ಗೆ ಎಂಟ್ರಿ ಇರುತ್ತೆ. ಅಲ್ಲಿ ನೋಡ್ಬೋದು ವ್ಯೂ. ಡ್ಯಾಮ್ ಇಟ್ಸ್ ಆಸಮ್. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ವಿ ಆರ್ ಎಂಟರಿಂಗ್ ದ ಟನಲ್. ಟನಲಲ್ಲಿ ವಾಟರ್ ಡ್ರೈವ್ ಮಾಡೋ ಮಜಾನೇ ಬೇರೆ. ಸೊ ಹಂಪಿಗೆ ಇನ್ನು 19 ಕಿಲೋಮೀಟರು, 19 ಕಿಲೋಮೀಟರ್ಸ್. ಡೈರೆಕ್ಟ್ ಈಗ ವಿರೂಪಾಕ್ಷ ಟೆಂಪಲ್ಗೆ ಲೊಕೇಶನ್ ಹಾಕಿದ್ದೀವಿ. ರೋಡ್ ನೋಡ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ವಿರೂಪಾಕ್ಷ ಟೆಂಪಲ್ ಸ್ನೇಹಿತರೆ. ನೋಡಿ ಎನ್ವೈರ್ಮೆಂಟ್ ಈ ಥರ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಆಟೋ ಸ್ಕ್ಯಾಮರ್ಸ್ ಎಲ್ಲ ಇದ್ದಾರೆ. ಸೊ
ನಾವಿವಾಗ ಬಂದಿರೋದು ವಿರೂಪಾಕ್ಷ ದೇವಸ್ಥಾನ. ಆಲ್ರೆಡಿ ಕ್ಲೋಸ್ ಆಗಿದೆ, 3 ಗಂಟೆ ಮೇಲೆ ಓಪನ್ ಆಗೋದು. ಒಂಚೂರು ಲೇಟ್ ಆಯಿತು, ಸಂಗಮೇಶ್ ಅವ್ರ ಬೈಕ್ ಮಧ್ಯದಲ್ಲಿ ಕೆಟ್ಟೋಗಿತ್ತು. ಸೊ ಅದಕ್ಕೋಸ್ಕರ ಊಟ ಮಾಡೋದು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ನೋಡ್ಬೋದು, ವ್ಯೂ ಸಕ್ಕತ್ತಾಗಿದೆ. ಪಬ್ಲಿಕ್ ಇಲ್ಲ ಇವತ್ತು ಆ್ಯಕ್ಚುಲಿ, ಯಾಕಂದರೆ ಟೈಮ್ ಆಗೋಗಿದೆ ಆಲ್ರೆಡಿ. ಸೊ 3 ಗಂಟೆ ನಂತರ ಓಪನ್ ಆಗೋ ದೇವಸ್ಥಾನ ಇದು ಅಂತ. ಇದು ತೋರಿಸ್ಬೇಕು. ಚೆನ್ನಾಗಿದೆ ನೀವು. ಸೊ ವಿರೂಪಾಕ್ಷ ಟೆಂಪಲ್ಲು ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಪಾಪ ಇವ್ರ ಗಾಡಿ ಎಲ್ಲ ನೋಡಿ ಇಷ್ಟ ಆದರು. ಇವರು ಬರ್ತೀವಣ್ಣ, ಬಾಯ್ ಬಾಯ್ ಬಾಯ್. ಗಾಡಿ ಎಲ್ಲ ನೋಡಿ ಸ್ವಲ್ಪ ಇಷ್ಟ ಆಗಿತ್ತು ಅವ್ರಿಗೆ, ಅದಕ್ಕೆ ಎಷ್ಟಾಗುತ್ತಣ್ಣ ಏನಂತೆಲ್ಲ ವಿಚಾರಿಸಿದ್ರು. ಪಾಪ ಅವ್ರಿಗೊಂದು ಆಸೆ. ವಿರೂಪಾಕ್ಷಿಯಿಂದ ಸ್ಟೇ ಹೈಡೌಟ್ ಹೆರಿಟೇಜ್ ಸ್ಟೇ ಅಂತ. ಸೊ ಇಲ್ಲಿಂದ 4 ಕಿಲೋಮೀಟರ್ಸು. ಸೊ ಇದು ಸ್ಟೇ ಪಕ್ಕ ಯಾವ್ದು ಮಚ್ಚ ಹೆಸರು? ಮಂಕೀಸ್ ಪ್ಲೇಟ್ ಅಂತ. ಅದ್ರ ಪಕ್ಕನೇ ಒಂದು ರೆಸ್ಟೋರೆಂಟ್ ಥರ, ಸ್ವಲ್ಪ ಡಾಬಾ ಸ್ಟೈಲಲ್ಲಿ ಕುತ್ಕೊಳ್ಳೋ ಥರ ನೈಸ್ ಪ್ಲೇಸ್. ಗುಡ್ ಮಾರ್ನಿಂಗ್, ಸೆಕೆಂಡ್ ಡೇಗೆ ಸ್ವಾಗತ. ಇವತ್ತು ನಾವು ಅಂಜನಾದ್ರಿ ಹೋಗ್ತೀವಿ. ಇಲ್ಲಿಂದ 22 ಕಿಲೋಮೀಟರ್ಸು. ಅಲ್ಲಿಂದ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಅಂಜನಾದ್ರಿ ಮುಗಿಸ್ಕೊಂಡು ಆ ಕಡೆ ತೋಟ, ಈ ಕಡೆ ಕೆರೆ. ಒಳ್ಳೆ ಮೀನು ಹಿಡಿದು ಇಲ್ಲೇ ಕಟ್ ಮಾಡ್ಬಿಟ್ಟು ತೊಗೊಂಡೋಗ್ತವ್ರೆ ಮನೆಗೆ. ಒಳ್ಳೆ ವ್ಯಾಪಾರ ನೋಡಿ. ಎಂಥ ಪ್ಲೇಸ್ ಇದು, ಸಕ್ಕತ್ತಾಗಿದೆ. ಅಂಜನಾದ್ರಿ ಇದು ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಪ್ಲೇಸು. ಬೆಟ್ಟ ನೋಡಿ, ನೋಡ್ಬೋದು ವ್ಯೂ ಪಾಯಿಂಟು ಚೆನ್ನಾಗಿದೆ. ಆಲ್ರೆಡಿ ಒಂದಾಗಿದೆ, ಇನ್ನೊಂದು 50 to 100 ಸ್ಟೆಪ್ಸ್ ಇದೆ ಮಾತ್ರ. ಸೊ ಪಬ್ಲಿಕ್ಕು ತುಂಬ ಇದೆ, ಸಂಡೇ ಬೇರೆ ಇವತ್ತು. ವೆದರು ಪರವಾಗಿಲ್ಲ, ಬಿಸಿಲಿಲ್ಲ. ಹಾಂ, ಒಂದಿನ ಆರ್ಟಾಗಿ ಬನ್ನಿ. ಬೈಕ್ ಮೇಲೆ ಬಂದರೆ ಮಾತ್ರ ಆರ್ಟ್ ಆಗಲೇಬೇಕು, ಆಗಲ್ಲ ಇಲ್ಲ ಅಂದರೆ ತುಂಬ ಕಷ್ಟ. ಬಂದಿದ್ದಕ್ಕೂ ಒಳ್ಳೆ ವ್ಯೂ ಪಾಯಿಂಟು. ಅಂಜನಾದ್ರಿಗೆ ತುಂಬ ದಿನ ಆಯಿತು, ಹೋಗ್ಬೇಕು ಅಂತ ಫ್ರೆಂಡ್ಸ್. ನೋಡ್ಬೋದು, ಅಂಜನಾದ್ರಿಗೆ ಬಂದ್ವಿ ಟಾಪ್ ಹಿಲ್ಸಲ್ಲಿ. ತುಂಬ ಜನ ಅವರೇ. ಹಾಂ, ಚೂರು ಲೇಟ್ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಗೆ ಬರೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಬಟ್ ನಮ್ಮದು 9:30 ಆಯಿತು. ಸೊ ರಶ್ ಇದೆ ತುಂಬ. ಫ್ರಂಟ್ ಸೈಡಿಂದ ಒಂದು ಬರ್ಬೋದು, ಬ್ಯಾಕ್ ಸೈಡಿಂದ. ಫ್ರಂಟ್ ಸೈಡು 600 ಸ್ಟೆಪ್ಸ್ ಇದೆ, ಬ್ಯಾಕ್ ಸೈಡು 400-450. ಬಟ್ ಓಕೆ, ಫ್ರಂಟಿಂದ ತುಂಬ ರಶ್ ಇರುತ್ತೆ. ಬ್ಯಾಕ್ ಸೈಡಿಂದ ಬಂದಿರೋದು ನಾವು, ಅಲ್ಲೇ ಬೈಕ್ ಹಾಕಿ. ಬಟ್ ಯಾರು ಜನ ಇಲ್ಲ ಅಲ್ಲಿ. ಸೊ ನಾವೆಲ್ಲ ಬೈಕ್ ನಿಲ್ಲಿಸಿ ಹಿಂದೆಗಡೆಯಿಂದ ಬಂದಿದ್ದು. ಹೋಗ್ತಿದ್ದೀವಿ ಇವಾಗ ದೇವಸ್ಥಾನ. ಗೈಸ್ ನೋಡ್ಬೋದು, ಅಂಜನಾದ್ರಿ ಬೆಟ್ಟ ಆಲ್ರೆಡಿ ಬಂದಿದ್ದೀವಿ. ಈ ದೇವಸ್ಥಾನ ಒಳ್ಳೆ ವ್ಯೂ ಇದೆ ಆ್ಯಕ್ಚುಲಿ. ಮೇಲ್ಗಡೆ ಇಲ್ಲೇ ಪಕ್ಕದಲ್ಲೇ ನದಿ ಇದೆ. ಸೊ ಈ ನದಿ ಚೆನ್ನಾಗಿದೆ. ಇಲ್ಲಿ ತುಂಬ ಜನ ವ್ಯೂ ಪಾಯಿಂಟ್ ನೋಡೋಕ್ಕೆ ಮತ್ತು ನದಿನ ನೋಡೋಕ್ಕೆ ಬರ್ತಾರೆ. ಬಟ್ ಭಕ್ತಿಯಿಂದ ಆಂಜನೇಯಗೆ ಬನ್ನಿ. ಇಲ್ಲಿ ಬಂದಮೇಲೆ ಒಂದು ಸಿಗೋ ನೆಮ್ಮದಿ ಇನ್ನೆಲ್ಲಿ ಸಿಗಲ್ಲ ಆ್ಯಕ್ಚುಲಿ. ಒಳ್ಳೆ
ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಇಳ್ಕೊಂಡು ಹೋಗ್ತಾ ಇದೀವಿ ಕೆಳಗಡೆ ಸ್ಟೆಪ್ಸು. ಇಲ್ಲಿ ಒಂದು ಸ್ವಲ್ಪ ಸ್ಲಿಪ್ರಿ ಇದೆ, ಸ್ಟೆಪ್ಸ್ ಒಂಚೂರು ಡಿಫ್ರೆಂಟ್ ಆಗಿದೆ ಇಲ್ಲಿ ನೋಡಿ. ಬಟ್ ಇಳಿಬೋದು, ಏನು ತೊಂದರೆ ಇಲ್ಲ. ಏರುವಾಗ ತುಂಬ ಕಷ್ಟ ಆಗುತ್ತೆ. ಧೂಮಪಾನ ಯಾರು ಮಾಡ್ತಾರೆ ಅವರಿಗೆ ಒಂದು ತುಂಬ ಕಷ್ಟ ಈ ಮೇಲ್ಗಡೆ ಏರೋದು. ದೇವಸ್ಥಾನಕ್ಕೆ ಬರಬೇಕಂದ್ರೆ ಭಕ್ತಿ ಇರಬೇಕು, ಭಕ್ತಿಯಿಂದ ಬರಬೇಕು ಮೇಲ್ಗಡೆ. ನೀವು ಭಕ್ತಿಯಿಂದ ಬಂದರೆ ಏನು ಮಾಡಿದ್ರು ಬರ್ಬೋದು, ಯಾವುದೇ ಥರ ಇರಲಿ. ಹೆಣ್ಮಕ್ಳು ಬಂದಿದ್ದಾರೆ, ಚಿಕ್ಕ ಮಕ್ಕಳು ಬಂದಿದ್ದಾರೆ. ಇಲ್ಲಿ ಭಕ್ತಿಯಿಂದ ಬಂದರೆ ಆರಾಮಾಗಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ ಆಂಜನೇಯ. ನೋಡಿ ಫ್ರೆಂಡ್ಸ್, ನಾವು ಆಲ್ರೆಡಿ ಆಂಜನೇಯಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲೇ ಬೈಕ್ ಪಾರ್ಕ್ ಮಾಡಿದ್ವಿ ಆಲ್ರೆಡಿ. ಸೊ ಒಂದು ಬಾಡಿನ ಇಲ್ಲೇ ಬಿಟ್ಟು ಹೋಗಿದ್ವಿ. ಸೊ ಇಲ್ಲೇ ಇದೆ ಬಾಡಿ, ನೋಡ್ಬೋದು. ಅವ್ರದ್ದೆಲ್ಲ ದರ್ಶನ, ಅವ್ರಿಗೆ ಏನು ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ನಾವು ಕೇಳ್ಕೊಂಬಂದಿದ್ದೀವಿ ಆಂಜನೇಯಗೆ. ಸೊ ಪರವಾಗಿಲ್ಲ, ಕಾಯೆಲ್ಲ ಕೊಟ್ಟು ಅಷ್ಟೇ. ಇವ್ರು ಒಳ್ಳೇದು ಮಾಡಲಿ, ಇನ್ನೂ ಮೇಲೆ ಎತ್ತರಕ್ಕೆ ಬೆಳೀಲಿ. ಎತ್ತರ ಬೆಳೆಯಲ್ಲ ಬಿಡು, ಹಾಂ, ಹೈಟ್ ಅಂತ ಹೈಟ್ ಅಲ್ಲ, ಜೀವನದಲ್ಲಿ ಎತ್ತರಕ್ಕೆ ಬೆಳೀಲಿ ಅಂತ ಅಷ್ಟೇ, ಮತ್ತಿನ್ನೇನು ಬೇಡ. ಹಾಂ, ಅವ್ನು ಹೈಟ್ ಆಗಲ್ಲ ಬೇಡಿ. ಇನ್ನು ಬಟ್ ಸೀನಿಕ್ ರೂಟ್ ಮಾತ್ರ ಸಖತ್ತಾಗಿದೆ ಪ್ಲೇಸು. ಸೊ ಬಾಡಿಗೆಗೆ ನೋಡಿ ಇವ್ರಿಗೆ ಲೋನ ಕೊಡ್ತಾರೆ, ಫಾರಿನರ್ಸ್ ಬೇರೆ ಕರ್ಕೊಂಡು ಹೋಗ್ತಿದ್ದಾರೆ. ನಾಟಿ ಮಾಡ್ತಾವ್ರೆ ರೈತರು, ಮತ್ತೆ ನಾಟಿ ಮಾಡ್ತಿದ್ದಾರೆ ಅನ್ಕೋತೀನಿ. ಮಣ್ಣಿನ ಪರಿಮಳನೇ ಎಷ್ಟು ಚೆನ್ನಾಗಿ, ಸುವಾಸನೆ. ಓಕೆ, ದಿಸ್ ಇಸ್ ಮುಸುಕ್ಕೋತಿ. ನಾನು ಪ್ರೀವಿಯಸ್ ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಮುಸುಕ್ಕೋತಿ. ಸೂರಿ, ಮುಸುಕ್ಕೋತಿ ಪ್ರೀವಿಯಸ್ ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದು ಎಲ್ಲ ಎಲ್ಲರೂ ನಿಮ್ಮ ಮೇಲೆ ಮೂರು. ಸೊ ಇದು ಟೆಂಪಲಲ್ಲಿ ಸಿಕ್ಕಿರೋ ನಾಟು, ಆಂಜನೇಯ ಟೆಂಪಲಲ್ಲಿ, ಆಂಜನೇಯ ಟೆಂಪಲಲ್ಲಿ. ಸೊ ಅದನ್ನು ಗಾಡಿ ಕಟ್ಕೊಂಡು ಜೈ ಆಂಜನೇಯ ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡ್ತಿದ್ವಿ. ಸುಗ್ರೀವನ ಬುಡಕು ಅಂತ ಹೇಳಿ ಅದ್ರ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಸುಗ್ರೀವನ ಬುಡಕು ಅಂತ ಹಿಂದಿ ಭಾಷೆ. ಆದರೆ ಇಲ್ಲಿ ಕೂತು ತಪಸ್ಸೆ ಮಾಡ್ತಿದ್ರು ಅಂತ, ಶಬರಿ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡ್ತಿದ್ರು ಅಂತ ನೋಡ್ಬೋದು. ಎಲ್ಲ ಕಲ್ಲಿಂದ ಕೆತ್ತಿರೋದೆ ಇರೋದು. ಸರೌಂಡಿಂಗ್ ನೋಡಿ, ಆಹಾ ಏನು ವ್ಯೂ ಪಾಯಿಂಟ್ ಗೊತ್ತಾ, ಸಖತ್ ವ್ಯೂ. ಬಾಯ್ಸ್ ಯಾರಪ್ಪ ಆಗ್ತಿದಾರ, ಈ ಹುಡುಗಿನ ಗುರು ಶೂ ಹಾಕೊಂಡೆ ಟೆಂಪಲ್ ಮೇಲೆ ಹತ್ತಿದ್ದ. ಸೊ ಗಾಯ್ಸ್, ಈಗ ನಮ್ಮ ಏನು ಈ ಟ್ರಿಪ್ ಇತ್ತು, ಟ್ರಿಪ್ ಟು ಹಂಪಿ ಈಗ ಅಫಿಷಿಯಲ್ ಆಗಿ ಫಿನಿಶ್ ಆಗಿದೆ. ಈಗೇನಿದ್ರು ಬ್ಯಾಕ್ ಟು ಬ್ಯಾಂಗ್ಳೂರ್. ಮತ್ತು ಸ್ನೇಹಿತರೆ, ಕೊನೆಗೂ ಬೆಂಗಳೂರು ತಲುಪಿದ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ಸೊ ರೈಡು ಫುಲ್ ಲೈಟಾಗಿ ಎಂಜಾಯ್ ಆಯಿತು, ಬಟ್ ಅಡ್ವೆಂಚರಸ್ ಆಗಿ ಏನೂ ಇರಲಿಲ್ಲ. ಬಟ್ ಒಳ್ಳೆ ಪ್ಲೇಸ್. ನಾವು ಹೋಗಿರೋದು ಇವತ್ತು ನಾವು ಹಂಪಿಲಿ 4 ಪ್ಲೇಸ್ ಕವರ್ ಮಾಡಿದ್ವಿ. ಒಂದು ವಿರೂಪಾಕ್ಷ ಟೆಂಪಲು, ಇನ್ನೊಂದು ಅಂಜನಾದ್ರಿ ಹಿಲ್ಸು, ಆಂಜನೇಯ ಟೆಂಪಲು, ವಿಜಯಲಕ್ಷ್ಮಿ ಟೆಂಪಲು. ಸೊ 3 ತುಂಬ ಚೆನ್ನಾಗಿತ್ತು. ಸೊ ಅದು ಹಂಪಿಯ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋವಂಥ ಕುತೂಹಲಗಳು ಇನ್ನೂ ಜಾಸ್ತಿ ಆಗ್ತಿದೆ. ಸೊ ನೋಡೋಣ, ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ಹಂಪಿ ಕಡೆ ವಿಸಿಟ್ ಮಾಡಿಬಿಟ್ಟು
ಇನ್ನೊಂದು ಬೇಕಿರೋ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ನೋ ಆಸೆ. ಸೊ ನಮಗೆ ಟೈಮ್ನ ಕೊರತೆಯಿಂದಾಗಿ ಇದು ಕಿಲೋಮೀಟರ್ಸು 2 ವೇ ಜರ್ನಿ ಆಗುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ಗಳೆಲ್ಲ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.